ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಇವತ್ತು ನಮ್ಮ ಮನೇಲಿ ಫಂಕ್ಷನ್ ಇದೆ. ಅಂದರೆ ನಮ್ಮ ಅಣ್ಣ ಇದ್ದಾರಲ್ವ, ಸೊ ನಮ್ಮ ಅಣ್ಣ ಪಾಪುದು ಮಟನ್ ಫಂಕ್ಷನ್ ಇದೆ. ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀನಿ. ಹಂಗೆ ಅದ್ರ ಜೊತೆಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬನ್ನಿ ಗೈಸ್, ನಾನು ಆಲ್ರೆಡಿ ಸ್ಯಾರಿ ವೇರ್ ಮಾಡಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ಸ್ಯಾರಿ ಒಂದು ಕರೆಕ್ಟಾಗಿ ಉಟ್ಕೊಬಿಟ್ಟಿದ್ದೀರಿ ಅಂದರೆ ಸಾಕು, ಇನ್ನೆಲ್ಲ ಪರ್ಫೆಕ್ಟ್ ಆಗಿರುತ್ತೆ ಅಂತ. ಮೇನ್ ಟಾಸ್ಕ್ ಅಂದರೆ ಸ್ಯಾರಿಗೆ ನೀಟಾಗಿ ಉಟ್ಕೊಳ್ಳೋದು. ಸೊ ಸ್ಯಾರಿ ಎಲ್ಲ ವೇರ್ ಮಾಡಿದ್ದೀನಿ, ಬಿಕಾಸ್ ಅದರಿಂದನೇ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಸ್ಯಾರಿ ಎಲ್ಲ ವೇರ್ ಮಾಡಿಬಿಟ್ಟಿದ್ದೀನಿ. ಸೊ ಸ್ಯಾರಿ ವೇರ್ ಮಾಡಿದ್ದೀನಿ. ಈಗ ಮೇಕಪ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಮೊದಲನೇದಾಗಿ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಗೈಸ್, ನಾನೇನು ಜಾಸ್ತಿ ಓವರ್ ಮೇಕಪ್ ಎಲ್ಲ ಮಾಡೋದಿಲ್ಲ, ಲೈಟಾಗಿ ಮಾಡ್ಕೊಳ್ತೀನಿ. ಜಾಸ್ತಿ ಎಲ್ಲ ಮೇಕಪ್ ಮಾಡಲ್ಲ ನಾನು. ಬೇರೆ ದಾರಿನೂ ಇಲ್ಲ ನನಗಿನ್ನು ನೀನು ಹುಡುಕಾಗಿದೆ. ಈಗ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಜಾಸ್ತಿ ಬಂದ್ಬಿಟ್ಟು ನಾ ಬೇಗ ರೆಡಿ ಆಗಬೇಕು ಗಾಯ್ಸ್, ಇಲ್ಲ ನಮ್ಮ ಪುಟಾಣಿ ಬಂದರೆ ನಮ್ಮ ಪುಟಾಣಿ ಮೇಕಪ್ ಮಾಡ್ಕೊಳಕ್ಕೆ ಬಿಡೋದಿಲ್ಲ ಅವಳು. ಅದಕ್ಕೆ ಬೇಗ ಸ್ಟಾರ್ಟ್ ಮಾಡ್ತೀನಿ, ಬೇಗ ಮಾಡ್ಕೊಂಬಿಡೋಣ ಅಂತ. ಗೈಸ್, ಆ್ಯಕ್ಚುಲಿ ನಾನು ಹೆಂಗೆ ಗೊತ್ತಾ, ಎಲ್ಲರಿಗಿಂತ ಫಸ್ಟ್ ನಾನೇ ರೆಡಿ ಆಗೋದು. ಎಲ್ಲರೂ ಹುಡುಗಿರು ತುಂಬ ಲೇಟ್ ಅಂತಾರೆ. ನಮ್ಮ ಮನೆಯಲ್ಲಿ ನಾನೇ ಫಸ್ಟು, ಎಲ್ಲರಿಗಿಂತ ಫಸ್ಟ್ ನಾನೇ ರೆಡಿ ಆಗಿಬಿಡ್ತೀನಿ. ನಾನು ಬೇಗ ಬೇಗ ರೆಡಿ ಆಗಿಬಿಡ್ತೀನಿ, ತುಂಬ ಟೈಮ್ ಎಲ್ಲ ತಗೊಳ್ಳಲ್ಲ ನಾನು. ನಾನು ಎಲ್ಲಂದ್ರಲ್ಲಿ ಇಟ್ಬಿಟ್ಟಿರ್ತೀನಿ ಗೈಸ್, ಎಲ್ಲ ಒಂದೇ ಕಡೆ ಇಡೋದಿಲ್ಲ. ಇವತ್ತೇನೋ ನಮ್ಮ ರೂಮ್ ಸ್ವಲ್ಪ ಕ್ಲೀನ್ ಆಗಿದೆ. ನಮ್ಮ ಮನೆಯವರೆಲ್ಲ ಬರ್ತಾರೆ ಅಂದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಇಲ್ಲ ಚೆನ್ನಾಗಿ ಬೈತಾರೆ. ಬೇರೆ ದಾರಿನೂ ಇಲ್ಲ ನನಗೆ. ಗೈಸ್, ನಾನು ಹೊಸ ಮೂಗುತಿ ತಗೊಂಡೆ. ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಮೂಗುತಿ ಹಾಕೋದು. ನಾನು ಯಾವಾಗಲೂ ಒಂದು ಸ್ಟೋನಲ್ಲಿ ಹಾಕ್ತಾ ಇದ್ದೆ, ಬಟ್ ಈ ಸರಿ ಒಂದು ಸ್ವಲ್ಪ ದೊಡ್ಡದಾಗಿ ತಗೊಂಡಿದ್ದೀನಿ. ಚೆನ್ನಾಗಿದೆ ನನಗೆ. ಏನು ಚೆನ್ನಾಗಿದೆಯಾ ನನ್ನ ಮುಖಕ್ಕೆ. ಗೈಸ್, ನಾನು ಜಾಸ್ತಿ ಮೂಗುತಿ ಎಲ್ಲ ಚೇಂಜ್ ಮಾಡೋದೇ ಇಲ್ಲ. ಯಾಕಂದ್ರೆ ನನಗೆ ಮೂಗುತಿ ಚೇಂಜ್ ಮಾಡಬೇಕಾದ್ರೆ ಎಷ್ಟು ಸತಿ ಮೂಗು ಗಾಯ ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು ಸತಿ ಮೂಗುದು ಹೋಲ್ನೇ ಮುಚ್ಚಿಸ್ಬಿಟ್ಟಿದ್ದೆ, ಅಷ್ಟು ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಅದಕ್ಕೆ ನಾನು 1 ವರ್ಷಕ್ಕೋ 2 ವರ್ಷಕ್ಕೋ ಚೇಂಜ್ ಮಾಡ್ಕೊಳ್ಳೋದು ಮೂಗುತಿ. ನನಗೆ ತುಂಬ ಇಷ್ಟ ಚೇಂಜ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅಂತ, ಬಟ್ ನನಗೆ ಹಾಕ್ಕೊಳ್ಳೋಕೆ ಸರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಜಾಸ್ತಿ ಚೇಂಜ್ ಮಾಡಲ್ಲ. ಈಗ ಐಲೈನರ್ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ.
ಗೈಸ್ ನನಗೆ ಮೂಗುತಿ ದೊಡ್ಡದು ಹಾಕೊಬೇಕಂತ ತುಂಬ ಆಸೆ. ಬಟ್ ಗೈಸ್ ಒಂದೊಂದು ಕಡೆ ಇಟ್ಟಿದ್ದೀನಿ. ಒಂದು ಡ್ರೆಸ್ಸಿಂಗ್ ಟೇಬಲಲ್ಲಿ ಇಟ್ಟಿದ್ದೀನಿ. ಅಯ್ಯೋ, ಒಂದು ನಂದು ಇದರಲ್ಲಿ ಇಟ್ಬಿಟ್ಟಿದ್ದೀನಿ, ಕಬೋರ್ಡಲ್ಲಿ ಇಟ್ಬಿಟ್ಟಿದ್ದೀನಿ. ಎಲ್ಲೆಲ್ಲೋ ಒಂದೊಂದು. ಬೇರೆ ದಾರಿನೂ ಇಲ್ಲ ನನಗಿನ್ನು. ಯಾವ ಕಲರ್ ಹಾಕ್ಕೊಂಡ್ಲಿ ನಾನು ಈ ಸ್ಯಾರಿಗೆ? ಯಾವುದೋ ಒಂದು. ಗೈಸ್ ನಾನು ಕಣ್ಮೇಲೆಲ್ಲ ಜಾಸ್ತಿ ಹಾಕಲ್ಲ. ಇವತ್ತು ಚೆನ್ನಾಗಿರುತ್ತೇನೋ ಅಂತ ಹಾಕ್ತಾ ಇದ್ದೀನಿ ಅಷ್ಟೇ. ನಾನು ಜಾಸ್ತಿ ಕಣ್ಮೇಲೆಲ್ಲ ನಂಗೆ ಇಷ್ಟನೇ ಆಗಲ್ಲ. ಥರ ಜಾತ್ರೆ ಥರ ಅನ್ಸುತ್ತೆ. ನಂಗೆ ಹಾಕೊಳಕ್ ಬರಲ್ವಲ್ಲ, ಅದಕ್ಕೆ ನಂಗೆ ಹಂಗೆ ಅನ್ಸುತ್ತೆ. ಏನು ಗೈಸ್, ನನಗೆ ಬರೋ ಮಟ್ಟಿಗೆ ನಾನು ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅಕ್ಕ ಹೆಂಗ್ ರೆಡಿ ಆಗ್ಬಿಟ್ಟು ಬಂದಿರ್ತಾಳೆ. ನಮ್ಮ ಅಕ್ಕ ನನಗಿಂತ ಚೆನ್ನಾಗಿ ರೆಡಿ ಆಗಿರಬಾರ್ದು, ನಾನೇ ಚೆನ್ನಾಗಿ ರೆಡಿ ಆಗಿರ್ಬೇಕು ಅಂತ ಹೇಳಿದೀನಿ. ಜಾಸ್ತಿ ಓವರ್ ಎಲ್ಲ ರೆಡಿ ಆಗ್ಬೇಡ, ನನಗಿಂತ ಸ್ವಲ್ಪ ಕಮ್ಮಿ ರೆಡಿ ಆಗು ಅಂತ ಹೇಳಿದೀನಿ ಅವನಿಗೆ. ನಾನೇ ಚೆನ್ನಾಗಿ ಕಾಣಿಸ್ಬೇಕು ಅವಳಕ್ಕಿಂತ. ಆಯ್ತು ಲಕ್ಷ್ಮಿ ಅಂತ ಹೇಳಿದ್ದಾರೆ. ನೋಡೋಣ ಹೆಂಗ್ ರೆಡಿ ಆಗ್ಬಿಟ್ಟು ಬರ್ತಾಳೆ. ನೆಕ್ಸ್ಟ್ ಐಲೈನರ್. ಗೈಸ್ ನನಗೆ ಇರಿ, ಐಲೈನರ್ ಹಾಕೊಂಡು ಆಮೇಲೆ ಹೇಳ್ತೀನಿ. ಗೈಸ್ ನನ್ನ ಫೇವ್ರೆಟ್ ಪಾರ್ಟ್ ಬಂದು ಲಿಪ್ಸ್ಟಿಕ್. ಸೊ ನನಗೆ ಲಿಪ್ಸ್ಟಿಕ್ ಸಿಕ್ಕಾಬಡೆ ಇಷ್ಟ. ಏನು ಹಾಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹೊರಗಡೆ ಎಲ್ಲ ಹೋದ್ರು ಅಷ್ಟೇ. ಅಯ್ಯೋ, ಮಾತಾಡ್ಕೊಂಡು ಸರಿಯಾಗಿ ಹಾಕೊಂಡಿಲ್ಲ. ಸೊ ಗೈಸ್ ನಾನು ಹೊರಗಡೆ ಹೋದ್ರು ಅಷ್ಟೇ ಮೇಕಪ್ ಮಾಡಿಲ್ಲ ಅಂದ್ರೂ ಕೂಡ ನಾನು ಜಸ್ಟ್ ಒಂದು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ. ಬಿಕಾಸ್ ಲಿಪ್ಸ್ಟಿಕ್ ಹಾಕೋದ್ರಿಂದ ತುಂಬ ನಮ್ಮ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಸೊ ಅದರಿಂದಾನೇ ನಾವು ತುಂಬ ಚೆನ್ನಾಗಿ ಕಾಣಿಸೋದು. ನೀವೇನು ಹಾಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಲಿಪ್ಸ್ಟಿಕ್ ಒಂದು ವೇರ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಗೈಸ್ ಮರ್ತೇ ಹೋದೆ, ನಾನು ಮಾತಾಡ್ಕೊಂಡು ಪಿಂಕ್ ಕಲರ್ ಹಾಕೊಳಕ್ ಹೋಗಿ ರೆಡ್ ಕಲರ್ ಹಾಕೊಂಡ್ಬಿಟ್ಟಿದ್ದೀನಿ. ನಡ್ಸಿದ್ರೆ ಮುಖ ಎಲ್ಲ ಹಾಳಾಗ್ಬಿಡುತ್ತೆ. ನೆಕ್ಸ್ಟ್ ಸೊಟ್ಟ ಆಗ್ಬಿಡ್ತು ಅನ್ಸುತ್ತಲ್ಲ, ಸೊಟ್ಟ ಆಗ್ಬಿಟ್ಟಿದೆ. ಓಕೆ, ಈಗ ಮಸ್ಕಾರ ಹಾಕೊಂಡ್ಬಿಡ್ತೀನಿ. ಮಸ್ಕಾರ ನೆಕ್ಸ್ಟು ಮಸ್ಕರನೇ ಅಲ್ವಾ? ಮಸ್ಕರ. ಐಲೈನರ್ ಹಾಕಿದ್ದೀನಲ್ವಾ ಗೈಸ್, ಅದಕ್ಕೆ ಜಾಸ್ತಿ ಏನು ಅಷ್ಟು ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಬಿಂದಿ ನೋಡಿ ಗೈಸ್. ನಾನು ವಿಡಿಯೋ ಮಾಡ್ಕೊಂಡು ನನಗೆ ಮೇಕಪ್ ಏನು ಮಾಡ್ಕೊಬೇಕಂತಾನೆ ಮರ್ತು ಹೋಗ್ಬಿಟ್ಟಿದ್ದೀನಿ. ಇಷ್ಟಂತ ಹುಡುಕ್ಬೇಕು ನಾನು ಎಲ್ಲಿದೆ ಅಪ್ಪ ಅಂತ. ಬೇರೆ ದಾರಿನೂ ಇಲ್ಲ ನನಗಿನ್ನು ನೀನು ಸಿಕ್ಕ. ಸೊ ಗೈಸ್ ಇದು ನನ್ನ ಮೇಕಪ್ ಆಯಿತು. ನೆಕ್ಸ್ಟ್ ಇಯರಿಂಗ್ಸ್ ಜ್ಯುವೆಲ್ರೀಸ್ ಎಲ್ಲ ಹಾಕ್ಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡು ನೆಕ್ಸ್ಟ್ ತೋರಿಸ್ತೀನಿ ಹೇಗಿದೆ ನನ್ನ ಲುಕ್ ಇವತ್ತು ಅಂತ. ನಮ್ ಗುಂಡಾದ ಇವತ್ತು ಫಂಕ್ಷನ್ ಇವತ್ತು ಹಾಯ್ ಮಾಡ್ತಿದ್ದಾನೆ.
ಎಲ್ಲರಿಗೂ ಹಾಯ್. ಅವ್ರದ್ದು ಮೇಕಪ್ ಇನ್ನೂ ಮುಗ್ದೇ ಇಲ್ಲ. ಇವ್ರು ಟಚಪ್ ಕೊಡ್ತಿರೋದು ದೊಂಗಂದ್ರದಿಂದ ಬಂದು. ಇವರು ಮಗುವರು ಅಜ್ಜಿ, ಇವ್ರ ಮಗುವ್ರ ಅಜ್ಜಿ, ಅವ್ರ ಮಗುವ್ರ ಅಜ್ಜಿನೇ. ಅವರು ಮಗುವ್ರ ಸೋದರಜ್ಜಿ ಇರ್ಬೇಕು. ನೋಡಿ ಸ್ಟೈಲ್ ಕೈ ಕಟ್ಕೊಂಡು ನಿಂತ್ಕೊಂಡಿದ್ದ. ನೋಡ್ದಾ ನಾನು ತಿಂಡಿ ತಗೊಡ್ತೀನಿ ತಿಂಡಿ ನೋಡಿದ್ದೀನಿ. ನೋಡ್ದಾ ಪಪ್ಪ ಕೊಡು, ಪಪ್ಪಗೆ. ಕೊಡ 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 ಚಿನಿ, ನೆನ್ನೆ ನೀನ್ ಡಾನ್ಸ್ ಮಾಡ್ದೆ ಅಲ್ವಾ, ಸೂಪರ್ ಆಗಿತ್ತು ಆನ್ಯುವಲ್ ಡೇ ಅಲ್ಲಿ. ನಿನ್ ಜೋಡಿ ಇದ್ರಲ್ಲ, ಆ ಹುಡ್ಗ ಹೆಸ್ರೇನು? ನಿನ್ ಪೇರ್ ಒಂದ್ ಹುಡ್ಗ ಇದ್ನಲ್ವಾ, ಆ ಹುಡ್ಗ ಹೆಸ್ರೇನು? ಗೊತ್ತಿಲ್ದಿರ ಡಾನ್ಸ್ ಮಾಡ್ದಾ? ನಿನ್ ಫ್ರೆಂಡ್ ಇದ್ರಲ್ವಾ, ನಿನ್ ಜೊತೆ ಡಾನ್ಸ್ ಮಾಡಿದ್ರಲ್ವಾ, ಅವ್ರು ಯಾರು? ಶ್ರೀಕರ್, ಶಿಲ್ಪ ಶ್ರೀಕರ್ ತಾನೆ. ಅವ್ನು ಎತ್ಕೊಂಡಿದ್ ನೋಡ್ದ. ಓ, ಸಾಕಾಗಿತ್ತು. ಅಲ್ಲಮ್ಮ, ಅವ್ನು ನಿನ್ನ ಎತ್ಕೊಂಡವನ, ಅವನ ಹೆಸರು ಗೊತ್ತಿಲ್ಲಮ್ಮ ನಿಂಗ? ಗೊತ್ತು ಮತ್ತೆ ಸರಿಲ್ಲ. ನಿನ್ ಪಾರ್ಟ್ನರ್ ಗೊತ್ತಿಲ್ವಾ ಅವನ ಹೆಸರು? ಪಾರ್ಟ್ನರ್ ಹೆಸರೇ ಗೊತ್ತು, ನಾವ್ ಜೋಡಿ ಮಾಡ್ಬಿಡ್ತೀರಿ, ಹಂಗಿಸ್ತೀರಿ ಅಂತ. ಎಲ್ಲ ಚೆನ್ನಾಗೈತೆ. ಹುಷಾರ್ ಮಗು. ಹುಷಾರ್ ಚೆನ್ನಾಗಿದೆ. ಹುಷಾರ್ ಚೆನ್ನಾಗದೆ. ಅಪ್ಪ ಕೊಡಿ ಮಗುನು. ಇನ್ನೂ ಸ್ವಲ್ಪ ಐಟಮ್ಸ್ ಇತ್ತು, ಬಟ್ ನಾನು ಅದನ್ನು ಕ್ಯಾಪ್ಷನ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಅವ್ರು ಇನ್ನೂ ಮಾಡ್ತಿದ್ರು. ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡಿದ್ದೀನಿ ಅಷ್ಟೆ. ಅಜ್ಜಿ ಸ್ಮೈಲ್. ಈ ಕಡೆ ಬಟ್ ಸೈಡ್ ಅಲ್ಲಿಂದ ಹಿಡಿಯೋಗ ನೀವು ಅತ್ತೆ ಹತ್ರ ಹೋಗಿ. ಅತ್ತೆ ಈ ಕಡೆ ಬಾ. ನಂದಲ್ಲ, ಅಲ್ಲಿಟ್ಕೋ. ಅವ್ರದ್ದು ಇಡಿ ಎಲ್ಲ ಹಚ್ಕೊಳ್ರಿ. ಆಯ್ತಾ? ಓಕೆ. ಕ್ಯೂಟ್ ನೋಡಿ ಬರ್ತದೇ ಇಲ್ಲ ಫೋಟೋಕ್ಕೆ. ಇದು ಚೆನ್ನಾಗೈತೆ ಈಗ. ಸ್ಮೈಲ್ ಸ್ಮೈಲ್ ಬೇಗ ಸ್ಮೈಲ್ ಸ್ಮೈಲ್ ನೋಡು ಅಮ್ಮ ಎಷ್ಟು ಸ್ಮೈಲ್. ಅವಳು ನೋಡು ಅದು ಸ್ಮೈಲ್ ನೀನ್ ಮಾತಾಡೋದಕ್ಕೆ ನೋಡಿಲ್ಲಿ ಇರು. ಸ್ಮೈಲ್ ಸ್ಮೈಲ್. ಈ ಪುಟಾಣಿ ಎಷ್ಟು ಹಿಡ್ದಾಕೈತೆ ನಾನು ಫೋನ್ ಚೆನ್ನಾಗಿ ವಿಡಿಯೋ